ಶುಭೋದಯ. ರಥಸಪ್ತಮಿಯ ವಿಶೇಷ ಪರ್ವದ ದಿನ ನಾವು ಸೇರಿದ್ದೇವೆಲ್ಲ. ಕೇವಲ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ಮಾತ್ರ ಅಲ್ಲ ಈ ಕಾರ್ಯಕ್ರಮ, ಇಡೀ ದೇಶದಲ್ಲಿ ಜಗತ್ತಿನಲ್ಲೇ ಎಲ್ಲೆಲ್ಲಿ ಭಾರತೀಯರಿದ್ದಾರೆ ಅವರೆಲ್ಲ ಇದರ ಆಚರಣೆ ಮಾಡ್ತಾ ಇರ್ತಾರೆ. ಸೂರ್ಯನ ಆರಾಧನೆ ಮಾಡ್ತಕ್ಕಂಥ ಅನೇಕ ವಿಧಗಳಲ್ಲಿ ಒಂದು ಇದು ಸೂರ್ಯ ಉಪಾಸನೆ. ಸೂರ್ಯನನ್ನು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳ್ತಾರೆ. ಸೊ ಅವರ ಉಪಾಸನೆಯನ್ನು ನಾವೆಲ್ಲ ಯೋಗಾಭ್ಯಾಸಿಗಳು ಸಾಮೂಹಿಕವಾಗಿ ಸೂರ್ಯ ನಮಸ್ಕಾರ ಮಾಡುವುದರ ಮೂಲಕ ಇವತ್ತು ಮಾಡ್ತಾಯಿದ್ದೇವೆ ಒಟ್ಟಿಗೆ ಸೇರಿ. ಇಷ್ಟೊಂದು ಜನ ಎಲ್ಲ ಬೆಳಗ್ಗೆ ಬೇಗ ಬಂದಿದ್ದೀರಿ ಭಕ್ತಿಯಿಂದ. ಇವತ್ತು ಇನ್ನು ಈ ಕಾರ್ಯಕ್ರಮ ಮುಗಿಯೋವರೆಗೆ ಭಕ್ತಿಯಿಂದ ಸೂರ್ಯ ನಮಸ್ಕಾರದಲ್ಲಿ ತೊಡಗೋಣ ಮತ್ತು ಅದರ ಲಾಭವನ್ನು ನಾವು ಪಡೆಯೋಣ. ಮರ್ತಿದ್ರೆ ಮೊಬೈಲನ್ನು ಸೈಲೆಂಟ್ ಮಾಡಿ ದಯವಿಟ್ಟು. ಒಂದೆರಡು ಸೂಚನೆ ಏನು ಅಂತಂದರೆ, ಅಕಸ್ಮಾತ್ ನಾವು ಮಾಡಿಸಿದಷ್ಟು ನಿಮ್ಗೆ ಮಾಡಲಿಕ್ಕೆ ಆಗಲಿಲ್ಲ, ಏನೋ ತೊಂದರೆ ಆಯಿತು, ನಿಲ್ಲಿಸಿ ಪರವಾಗಿಲ್ಲ, ಅಥವಾ ಒಂದು ಬಿಟ್ಟು ಒಂದು ಮಾಡಿ, ಆ ಥರ ಕೆಲವರಿದ್ದರೆ ಆ ಥರ ಮಾಡ್ಬೋದು. ಓಕೆ, ಸಿಟ್ ಸ್ಟ್ರೈಟ್, ಕ್ಲೋಸ್ ಐಸ್, ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ, ಮುಖ ಪ್ರಸನ್ನವಾಗಿರಲಿ, ಶಾಂತವಾಗಿರಲಿ. ನಿಧಾನವಾಗಿ ಒಂದೆರಡು ಬಾರಿ ಉಸಿರನ್ನು ಬಿಡ್ತಾ ಶಾರೀರಿಕ ಮಾನಸಿಕ ಒತ್ತಡ ಉದ್ವೇಗಗಳನ್ನೆಲ್ಲ ಹೊರಕ್ಕೆ ಹಾಕಬೇಕು ಮತ್ತು ಉಸಿರಾಟವನ್ನೇ ಗಮನಿಸಿ. Gently press the buttock bones and gently extend the back. Further and further extend the back, extending the spine, broadening the chest. Watch the breath, feel the breath. Slightly deeper breathing, partially deeper than the normal breathing. Steady breathing, rhythmic breathing, uninterrupted breathing, mindful breathing. Be sensitive around the nostrils, gradually in the nasal passage. ಮೂರು ಬಾರಿ ಓಂಕಾರ ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. Once again, take a deep breath. Once again, take a deep breath. ಪತಂಜಲಿ ನಮನ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈ
Join the palms. Bow the head. Breathe out. Let us surrender. Relax. Sit straight. ಒಂದೆರಡು ಎಕ್ಸಸೈಸ್ ಮಾಡೋಣ. ಓಕೆ, ಟರ್ನ್ ಟು ಯುವರ್ ರೈಟ್, ಟು ದ ರೈಟ್, ಪುಷಿಂಗ್ ದ ಸ್ಪೈನ್ ಇನ್ ಟು ದ ಬ್ಯಾಕ್, ರೊಟೇಟಿಂಗ್ ದ ಟ್ರಂಕ್. ಪಾರ್ಶ್ವ ಸ್ವಸ್ತಿಕಾಸನ, ಬೆನ್ನೇರ ಮಾಡಿ. ಕಪಲ್ ಆಫ್ ಎಕ್ಸಲೇಷನ್ ಆ್ಯಂಡ್ ರೊಟೇಟ್. ಫರ್ದರ್ ಟರ್ನ್. ಸ್ಲೋಲಿ ಕಮ್ ಬ್ಯಾಕ್ ಟು ಯುವರ್ ಲೆಫ್ಟ್. ಲೆಫ್ಟ್ ಹ್ಯಾಂಡ್ ಬಿಹೈಂಡ್. ಸ್ವಲ್ಪ ತಲೆ ಎತ್ತಿ ಬೆನ್ನೇರ ಮಾಡಿ, ಉಸಿರು ಬಿಡ್ತಾ ತಿರುಗಿಸಿ. ಸ್ಲೋಲಿ ಕಮ್ ಬ್ಯಾಕ್. ಆರ್ಮ್ಸ್ ಅಪ್, ಕೈ ನೇರ. ಎಲ್ಲ ಬೆರಳನ್ನು ಸ್ಟ್ರೆಚ್ ಮಾಡಿ. ಫ್ರಮ್ ದ ಆರ್ಮ್ ಪಿಟ್, ಫ್ರಮ್ ದ ಮಿಡ್ಲ್ ರೀಫ್, ಫ್ರಮ್ ದ ಫ್ಲೋಟಿಂಗ್ ರೀಫ್, ಫ್ರಮ್ ದ ವೇಸ್ಟ್. ಎಕ್ಸ್ಟೆಂಡ್ ದ ಆರ್ಮ್ಸ್, ಇಂಟರ್ಲಾಕ್ ದ ಫಿಂಗರ್ಸ್, ಟರ್ನ್ ದ ಪಾಮ್ಸ್. ರಿಸ್ಟನ್ನು ಎಷ್ಟು ಸಾಧ್ಯನೋ ಅಷ್ಟು ಸೀಲಿಂಗ್ ಕಡೆ ಸ್ಟ್ರೆಚ್ ಮಾಡಿ. ಸ್ಟ್ರೈಟ್ ಆನ್ ದ ಎಲ್ಬೋ. ಎಕ್ಸೇಲ್ ಮಾಡಿ, ಹೊಟ್ಟೆ ಒಳಗೆ ತಗೊಳ್ಳಿ. ಸ್ಲೋಲಿ ಡೌನ್, ರಿಲ್ಯಾಕ್ಸ್. ಅಲ್ಲೇ ಅಧೋಮುಖ ಶ್ವಾನಾಸನ ಮಾಡಿ. ಅಧೋಮುಖ ಶ್ವಾನಾಸನ ಹೀಗೆ ಮಾಡಿ. ಈ ಕಡೆ ಮಾಡಿ ನೀವು. ಕೈ ಹೀಗೆ 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 ಹೀಗೆ. ನೀವು ಈ ಕಡೆ ಮಾಡಿ. ಈ ತಲೆ ಈ ಕಡೆ ಮಾಡಿ. Slightly bend the legs, head up, pressing all the fingers, straightening the elbows, then straighten the legs. Exhale ಮಾಡಿ. Slowly walk forward. Come on. Stand up. Samasthiti. Join the feet. Right hand to the right. Stretch the right hand up. ಪಾರ್ಶ್ವಕಟಿ, ಅರ್ಧ ಕಟಿ ಚಕ್ರಾಸನ. ಕಾಲು ನೇರ ಮಾಡಿ. ಕೈಯನ್ನು ಚೆನ್ನಾಗಿ ಸ್ಲೋಲಿ ಟು ದ ಲೆಫ್ಟ್, ಫರ್ದರ್. ಕೈ ಬಗ್ಸ್ಕೊಡ್ದು. ಸ್ಲೋಲಿ ಕಮ್ ಅಪ್, ಲೆಫ್ಟ್ ಹ್ಯಾಂಡ್ ಅಪ್. ಸ್ಲೋಲಿ ಟು ದ ರೈಟ್, ಟೈಟನಿಂಗ್ ದ ನೀಸ್, ಥೈಸ್ ಆ್ಯಂಡ್ ಬಟನ್. ಸ್ಲೋಲಿ ಕಮ್ ಬ್ಯಾಕ್. ಒನ್ಸ್ ಅಗೈನ್ ರೈಟ್ ಹ್ಯಾಂಡ್ ಅಪ್. ಸ್ಲೋಲಿ ಟು ದ ಲೆಫ್ಟ್, ಮಂಡಿ ಟೈಟ್ ಮಾಡಿ. Slowly come back. Once again, left hand up. Exhale to your right. Slowly come back. Relax. Slightly feet apart. ಕೈ ಎಲ್ಲರೂ ತಲೆ ಹಿಂದೆ ಇಟ್ಕೊಳ್ಳಿ. ಮೊಣಕೈ ಹಿಂದಕ್ಕೆ. Slowly to your right. Turn to the right. Rotation, twisting. Slowly come back. Once again to the left. Exhale ಮಾಡಿ, ಹೊಟ್ಟೆ ಒಳಗೆ ತಗೊಳ್ಳಿ. Slowly come back. Once again to your right. Pressing the feet, tightening the knees, rotating the trunk with an exhalation. Slowly come back to your left. Pressing the feet. Once again exhale, turn to the left. Slowly come back. Relax. ಎರಡು ಕೈ ಸೊಂಟದ ಮೇಲೆ. Head back, shoulders back. Tightening the knees, thighs, chest up. Slowly come up. ಅರ್ಧ ಮುಂದಕ್ಕೆ. ಎಲ್ಬೋಸ್ ಅಪ್, ಸ್ಟ್ರೈಟನಿಂಗ್ ದ ಲೆಗ್ಸ್, ಟೈಟನಿಂಗ್ ದ ನೀಸ್. ಸ್ಲೋಲಿ ಕಮ್ ಅಪ್. ಒನ್ಸ್ ಅಗೈನ್ ಹೆಡ್ ಬ್ಯಾಕ್, ಶೌಲ್ಡರ್ಸ್ ಬ್ಯಾಕ್, ಕರ್ವ್ ದ ಸ್ಪೈನ್, ಟೈಟನಿಂಗ್ ದ ನೀಸ್. ಸ್ಲೋಲಿ ಕಮ್ ಅಪ್. ಒನ್ಸ್ ಅಗೈನ್ ಬೆಂಡ್ ಫಾರ್ವರ್ಡ್. ಸ್ಲೋಲಿ ಕಮ್ ಅಪ್. ರಿಲ್ಯಾಕ್ಸ್. ಅಲ್ಲೇ ಕಾಲು ಜೋಡಿಸ್ಬಿಟ್ಟು ಬೆಂಡ್ ದ ಲೆಗ್ಸ್. ಟೇಕ್ ಯುವರ್ ರೈಟ್ ಲೆಗ್ ಬ್ಯಾಕ್. ಸೂರ್ಯ ನಮಸ್ಕಾರ ಸ್ಥಿತಿ 3. ಸ್ವಲ್ಪ ಒಂದೊಂದು ಅಡಿ ಮುಂದೆ ಬರ್ಬೋದು ಅನ್ಸುತ್ತೆ ನೋಡಿ ಎಲ್ಲರೂ. ಇಲ್ಲಿ ಮುಂದಗಡೆ ಇದ್ದವ್ರು ಬಿಟ್ಟು ಉಳಿದವರು. ಹಾಂ, ಚೇಂಜ್. ರೈಟ್ ಲೆಗ್ ಫಾರ್ವರ್ಡ್, ಲೆಫ್ಟ್ ಲೆಗ್ ಬ್ಯಾಕ್. ಅಗೈನ್ ಚೇಂಜ್. ಪಾದ ಎರಡೂ ಕೈಗಳ ನಡುವೆ ಇರಬೇಕು. ಚೇಂಜ್. ಸ್ಲೋಲಿ ಕಮ್ ಅಪ್. ರಿಲ್ಯಾಕ್ಸ್. ಸೂರ್ಯ ನಮಸ್ಕಾರ ಸ್ಥಿತಿ. ಈ ಕಡೆ ಜಾಗ ಸಾಕಾಗತ್ತಲ್ಲೇ, ಇಲ್ಲದ್ರೆ ಸ್ವಲ್ಪ ಮುಂದೆ ಬನ್ನಿ. ಚೂರು ಸ್ವಲ್ಪ ಸ್ಥಿತಿ ಕಡೆಗೆ ಗಮನ ಕೊಟ್ಟು ಮಾಡಿ. ಆವಾಗ ಯಾರ ಕಾಲು ಯಾರಿಗೂ ತಾಗೋದಿಲ್ಲ. ಓಕೆ, ಸಮಸ್ಥಿತಿ, ಸೂರ್ಯ ನಮಸ್ಕಾರ ಸ್ಥಿತಿ.
ಮಂತ್ರ ಒಟ್ಟಿಗೆ ಹೇಳೋಣ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ನಿಹಿತಂ ಮುಖಂ ತತ್ವಂ ಪೂಷನ್ನಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. एक, दो, तीन, चार, पाँच, छः, सात, आठ, नौ, 10. ओम रवये नमः. एक, दो, तीन, चार, पाँच, छः, सात, आठ, नौ, 10. ओम सूर्याय नमः. एक, दो, तीन, चार, पाँच, छः, सात, आठ, नौ, 10. ओम भानवे नमः. ऊर्ध्वासन, उत्तानासन, एकपाद प्रसरणासन, द्विपाद प्रसरणासन, अष्टांग नमस्कार, ऊर्ध्वमुख श्वानासन, अधोमुख श्वानासन, एकपाद प्रसरणासन, उत्तानासन, नमस्कार स्थिति, खगाय. ब्रीद इन, ब्रीद आउट, ब्रीद इन, ब्रीद आउट, रिटेंशन, इनहेल, exhale, inhale, exhale, retention, normal breathing. पूछने एक, दो, तीन, चार, पाँच, छः, सात, आठ, नौ, 10. हिरण्यगर्भाय. एक, दो, तीन, चार, पाँच, छः, सात, आठ, नौ, 10. मरीचये. मरीचये नमः. एक, दो, तीन, चार, पाँच, छः, सात, आठ, नौ, 10. आदित्याय. एक, दो, स्थिति कಡೆ ಗಮನ ಕೊಡಿ. 3, 4, 5, 6, 7, 8, 9, 10. सवित्रे.
ಕೊಡಿ, ಎಲ್ಲರೂ ಕೊಡಿ. ಅರ್ಕಾಯ ಭಾಸ್ಕರಾಯ ಓಂ ಮಿತ್ರಾಯ ನಮಃ. एक, दो, तीन, चार, पाँच, 6, 7, 8, 9, 10. ರವಯೇ ಎಲ್ಲರೂ ಕೊಡಿ. ಓಂ ಸೂರ್ಯಾಯ ನಮಃ. ಭಾನವೇ ಓಂ ಖಗಾಯ ನಮಃ. ಪೂಷ್ಣೆ ಓಂ ಹಿರಣ್ಯಗರ್ಭಾಯ ನಮಃ. ಮರೀಚಯೇ ಆದಿತ್ಯಾಯ ಸವಿತ್ರೇ ಸವಿತ್ರೇ ನಮಃ. ಅರ್ಕಾಯ
ಭಾಸ್ಕರಾಯ ಭಾಸ್ಕರಾಯ ನಮಃ. ಕೊನೆಯದು ಓಂ ಶ್ರೀ ಸವಿತೃ ಸೂರ್ಯನಾರಾಯಣಾಯ ನಮಃ. Relax. Slightly feet apart, bend forward. Just relax. Drop the head, relax your neck, back of the head. Couple of long exhalation. Slowly come up, join the feet, Surya Namaskara Sthiti. Om Mitraya Namaha. एक पाद ಚೆನ್ನಾಗಿ ಒತ್ತಿ ಕೈ ನೇರ ಮಾಡಿ. 2 exhale and bend forward, Uttanasana. 3 4 5 6 7 8 9 10. ओम रवये नमः. एक 2 3 4 5 6 7 8 9 10. भानवे. Count. 1 2 3 4 5 6 7 8 9 10. खगाय. पूष्णे. पूष्णे नमः. 1 2 3 4 5 6 7 8 9 10. हिरण्यगर्भाय. ओम मरीचये नमः. 1 2 3 4 5 6 7 8 9 10. आदित्याय. 1 2 3 4 5 6 7 8 9 10. सवित्रे. 1 2
पाँच, छः, सात, आठ, नौ, 10. अर्काय. ಸ್ಥಿತಿ ಕಡೆ ಗಮನ ಕೊಡಿ. ಭಾಸ್ಕರಾಯ. ಓಂ ಸೂರ್ಯಾಯ ನಮಃ. ಎಲ್ಲರೂ ಹೇಳಿ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಹಿರಣ್ಯಗರ್ಭಾಯ. ಮರೀಚಯೇ. ಆದಿತ್ಯಾಯ. ಆದಿತ್ಯಾಯ ನಮಃ. ಸವಿತ್ರೇ. ಓಂ ಸವಿತ್ರೇ. अर्काय. अर्काय नमः. भास्कराय. ಕೊನೆಯದು ಓಂ ಶ್ರೀ ಸವಿತೃ ಸೂರ್ಯನಾರಾಯಣಾಯ ನಮಃ. ರಿಲ್ಯಾಕ್ಸ್.
All of you, feet apart, bend forward. Slightly bend the legs. Drop the head. ಎಕ್ಸೇಲ್ ಮಾಡಿ, ಸ್ವಲ್ಪ ದೀರ್ಘವಾಗಿ ಉಸಿರನ್ನು ಬಿಡಿ. Bend the legs, inhale, come up. ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. Sit in Swastikasana. Sit straight. Parshva Swastikasana. Turn to the right. Benera madi. Ideti. Turn to the right. Pushing the spine into the back. Exhale, couple of exhalation. And turn. Long exhalation, normal inhalation. ಬಿಡುವ ಉಸಿರು ದೀರ್ಘವಾಗಿರಲಿ, ತೆಗೆದುಕೊಳ್ತಕ್ಕಂಥ ಉಸಿರು ಸಹಜವಾಗಿರಲಿ. Slightly move back the trunk, align the trunk, align the back. Relax the forehead, eyebrows, upper eyelids, temporal region, ಕಪಾಲದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಉಸಿರನ್ನು ಬಿಡುವಾಗ ಮುಖವನ್ನು ಪ್ರಸನ್ನಗೊಳಿಸಿ, ಶಾಂತಗೊಳಿಸಿ. ಚಂದ್ರಭೇದನ ಪ್ರಾಣಾಯಾಮ. ಚಂದ್ರಭೇದನ ಅಂದರೆ ಅನುನಾಸಿಕ ಮುದ್ರೆ ಮಾಡಿ. ಓಕೆ, close the right nostril gently using the tip of the thumb. And inhalation through the left, exhalation through the right. ಅದನ್ನೇ ರಿಪೀಟ್ ಮಾಡಬೇಕು. Inhalation through the left, exhalation through the right. ರಿಪೀಟ್ ಮಾಡಿ. Again, close the right. Slow, soft, mindful inhalation through the left. Slow, soft, mindful exhalation through the right. 5 rounds ಮಾಡಿ. After 5 rounds, drop the hand and relax. Feel it, watch it, experience it. After 5 rounds, drop the hand and watch the breath. ಈಗ ಸೂರ್ಯಭೇದನ ಪ್ರಾಣಾಯಾಮ. Close the left nostril with your ring finger and little finger. Just tip of the finger touch ಮಾಡಬೇಕು. Slow, soft inhalation through the right. Keep open the left, close the right. Slow, soft exhalation through the left. ನಿಧಾನವಾಗಿ ಮೂಗನ್ನು ಬೆರಳಿನ ತುದಿಯಿಂದ ಒತ್ತಬೇಕು. Do not use the finger aggressively or do not tilt the head or nose. Continue 5 rounds. Slow, soft inhalation through the right, exhalation through the left. ನಿಧಾನಗತಿಯಲ್ಲಿ ನಮ್ಮ ಕೆಪಾಸಿಟಿಗೆ ತಕ್ಕಂತೆ ಐದು ಬಾರಿ ಆದಮೇಲೆ ಕೈಯನ್ನು ಕೆಳಗಿಳಿಸಿ. ಈಗ ಮತ್ತೆ ಅನುನಾಸಿಕ ಮುದ್ರಾ. ಮೂಗಿನ ಎರಡೂ ಪಾರ್ಶ್ವಗಳನ್ನು ಅಂದರೆ ಎರಡೂ ಸೈಡನ್ನು, ಮೂಗಿನ ಎರಡೂ ಸೈಡನ್ನು ನಿಧಾನ ಮೃದುವಾಗಿ ಮುಚ್ಚಬೇಕು. ಮೃದುವಾಗಿ ಮುಚ್ಚಬೇಕು. ಆವಾಗ ಒಳಗಡೆ ಪ್ಯಾಸೇಜ್ ಸ್ವಲ್ಪ ನ್ಯಾರೋ ಆಗುತ್ತೆ. ಆ್ಯಂಡ್ ಜಸ್ಟ್ ಗೋ ಫಾರ್ ನಾರ್ಮಲ್ ಬ್ರೀದಿಂಗ್. ನ್ಯಾಚುರಲ್ ಬ್ರೀದಿಂಗ್ ಬಿಕಮ್ ಡೀಪರ್ because of the narrowness of the nasal passage.
ನಿಧಾನವಾಗಿ ಅದನ್ನೇ ಗಮನಿಸ್ತಾ ಫೀಲ್ ದಿ ಬ್ರೆತ್, ಹೌ ಇಟ್ ಎಂಟರ್ಸ್ ಆ್ಯಂಡ್ ವೇರ್ ಇಟ್ ಗೋಸ್. ಹಾಗೇ ಬಿಡುವ ಉಸಿರು ಎಲ್ಲಿಂದ ಬರುತ್ತೆ, ಮೂಗಿನ ಭಾಗದಿಂದ ಹೊರಕ್ಕೆ ಹೋಗೋದನ್ನು ಗಮನಿಸಬೇಕು, ಅನುಭವಿಸ್ಬೇಕು. After 5 rounds, drop the hand and keep watching the breath. Drop the hand and watch the breath. ಐದು ಬಾರಿ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಯಾರಿಗೆ ಗೊತ್ತಿದೆ ಅವರು ಷಣ್ಮುಖಿ ಮುದ್ರೆ ಮಾಡಿ, ಉಳಿದವರೆಲ್ಲರೂ ಕೈಗಳನ್ನು ಕಪ್ ಶೇಪಲ್ಲಿ ಮೂಗನ್ನು ಕಿವಿಯನ್ನು ಮೃದುವಾಗಿ ಮುಚ್ಚಬೇಕು. ಕಿವಿಗಳನ್ನು 5 ಬಾರಿ. Feel the breath, watch the breath. ಒಮ್ಮೆ ಓಂಕಾರ ನಿಧಾನವಾಗಿ ಉಸಿರು ತಗೊಳ್ಳಿ. Feel the vibration within. Through the closed eyes, look inward, look at the heart, feel the heart, listen to the heart. ಕೇಳುವ ಕಿವಿಗಳು, ನೋಡುವ ಕಣ್ಣುಗಳು, ಯೋಚಿಸುವ ಮನಸ್ಸೆಲ್ಲ ಹೃದಯದೆಡೆಗಿರಲಿ. ಅದು ಕೇವಲ ಶರೀರದ ಭಾಗ ಮಾತ್ರ ಅಲ್ಲ, ಅದು ಹೃದಯ ಕಮಲ, ಆತ್ಮನ ವಾಸಸ್ಥಾನ. Through the closed eyes, let us go deeper and deeper into the heart. And let us search for the divinity within. ಅಲ್ಲಿ ಅನಂತ ಪ್ರೇಮವಿದೆ, ವಿಶ್ವ ಚೈತನ್ಯ ಶಕ್ತಿ ಇದೆ, ವಿಶ್ವ ಪ್ರೇಮವಿದೆ. Surrender completely within. Relax. ನಿರಾಮಯ ಯೋಗ ಕುಟೀರ ವತಿಯಿಂದ
ರಥಸಪ್ತಮಿ ಪ್ರಯುಕ್ತ ನಡೀತಾ ಇರತಕ್ಕಂಥ ಸಾಮೂಹಿಕ ಸೂರ್ಯ ನಮಸ್ಕಾರದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಸುಮಾರು 15 ನಿಮಿಷಗಳ ಕಾಲ ಸಭಾ ಕಾರ್ಯಕ್ರಮ ಇರುತ್ತೆ. ಅದರ ಅಂಗವಾಗಿ ಈಗಾಗಲೇ ಆಹ್ವಾನಿತರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರ ಒಂದು ಸ್ವಾಗತ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮೊದಲಾಗಿ ಜಯನಗರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಿ ಕೆ ರಾಮಮೂರ್ತಿಯವರು ವಿಶೇಷ ಆಹ್ವಾನಿತರಾಗಿ ಇಲ್ಲಿಗೆ ಬರಬೇಕಾಗಿತ್ತು. ಅವರು ದಾರಿಯಲ್ಲಿದ್ದಾರೆ. ಯಾವುದೇ ಸಮಯಕ್ಕೆ ಅವರು ಬಂದು ನಮ್ಮನ್ನು ಸೇರಬಹುದು. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಂತರ ಇನ್ನೋರ್ವ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಬೈರಸಂದ್ರ ವಾರ್ಡಿನ BBMP ನಿಕಟಪೂರ್ವ ಸದಸ್ಯರಾಗಿರ್ತಕ್ಕಂಥ ಎನ್ ನಾಗರಾಜ್ ಅವರು ಕೂಡ ಬರಲಿಕ್ಕಿದ್ದಾರೆ. ಅವರು ಬರಬಹುದು, ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಇನ್ನೋರ್ವ ಗಣ್ಯರು ಶ್ರೀಯುತ HS ಶರತ್ ಅವರು. ಶ್ರೀಯುತ HS ಶರತ್ ಅವರು ಯೋಗ ಶಿಕ್ಷಕರು. ಅವರು ನಮಗೆಲ್ಲ ಕ್ಲಾಸ್ ತೊಗೊಂಡಿದ್ದಾರೆ, ನಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಎಷ್ಟು ಗೊತ್ತಿದೆ ಅಂತ ಹೇಳಿದರೆ, ಶರತ್ ಅಂದರೆ ಯಾರು ಅಂತ ಕೇಳಿದರೆ ಅವರು ನಮಗೆ ಕ್ಲಾಸ್ ತೊಗೊಳ್ತಾರೆ ಅಷ್ಟೇ ಗೊತ್ತು. ಯಾಕೆ ಅಂತ ಹೇಳಿದರೆ ಅವರು ಬಹಳ ಸಂಕೋಚದ ವ್ಯಕ್ತಿತ್ವದ ಸ್ವಭಾವವುಳ್ಳವರು. ನಿಜವಾಗಿಯೂ ಅವರದ್ದು ಬಹುಮುಖ ಪ್ರತಿಭೆ. ನೀವೇನಾರು ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕೇಳಿದರೆ ನೀವೇನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಏನು ಅಂತ ಕೇಳಿದರೆ ಅವರು ಸುಪ್ತ ಕೂರ್ಮಾಸನ ಮಾಡಿಬಿಡ್ತಾರೆ. ಸೊ ತಮ್ಮ ಕೈಕಾಲುಗಳು ತಲೆಯಿಂದ ಸಂಕೋಚದ ಚಿಪ್ಪಿನ ಒಳಗಡೆ ಹೇಳ್ಕೊಂಡು ಸರ್ ಏನೂ ಇಲ್ಲ ಸರ್ ಇಷ್ಟೇ ಸರ್ ಅಂದ್ಬಿಡ್ತಾರೆ. ಅವರಿಗೆ ವೇದಾಂತದಲ್ಲಿ ಭಾರತೀಯ ತತ್ವ ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಇದೆ. ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಿದ್ದಾರೆ. ಸಂಸ್ಕೃತ ವಾಂಗ್ಮಯದಲ್ಲಿ ಅಪಾರವಾಗಿರ್ತಕ್ಕಂಥ ಪರಿಣಿತಿ ಕೂಡ ಇದೆ. ಒಂದರ್ಥದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರತಿಪಾದಕರು. ನಮ್ಮ ಶ್ರೀರಾಮತೀರ್ಥ ಸೇವಾ ಫೌಂಡೇಶನ್ನ ರಾಮತೀರ್ಥ ವಿಚಾರಧಾರೆಗಳ ಪ್ರಚಾರಕರು ಕೂಡ ಹೌದು. ಯಾಕೆ ಅಂತ ಹೇಳಿದರೆ ನಮ್ಮ ಶ್ರೀರಾಮತೀರ್ಥ ಸೇವಾ ಫೌಂಡೇಶನಿಂದ ಯೂಟ್ಯೂಬ್ ಚಾನಲ್ನಲ್ಲಿ ಸರಳವಾಗಿ ಸಂಸ್ಕೃತ ಭಾಷೆಯಲ್ಲಿ 2 ರಿಂದ 3 ನಿಮಿಷಗಳ ಕಾಲ ಶ್ರೀರಾಮತೀರ್ಥರ ವಿಚಾರಧಾರೆಯನ್ನು ಎಲ್ಲರಿಗೂ ಅರ್ಥವಾಗುವಂತೆ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸುಮಾರು ವಿಡಿಯೋ ಕ್ಲಿಪ್ಗಳಿದೆ, ನೀವು ಅವುಗಳನ್ನೆಲ್ಲ ಬೇಕಾದರೆ ಹೋಗಿ ನೋಡಬಹುದು. ಅದರ ಜೊತೆಗೆ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತಕ್ಕಂಥದ್ದು ಬಹಳ ಸಾಮಾನ್ಯವಾಗಿರ್ತಕ್ಕಂಥ ಪದ. ಸೊ ಕನ್ನಡ ಸಾಹಿತ್ಯ ವಲಯದಲ್ಲಿ ನವೋದಯ ಕಾಲದಲ್ಲಿ ಒಂದು ಮಾತಿತ್ತು. ಯಾರಾದರೂ ಧಾರವಾಡದಲ್ಲಿ, ಉತ್ತರ ಕರ್ನಾಟಕದ ಧಾರವಾಡ ಊರಿನ ಯಾವುದಾದರೂ ಒಂದು ಮೂಲೆಯಲ್ಲಿ ನಿಂತುಬಿಟ್ಟು ಒಂದು ಕಲ್ಲನ್ನು ಎಸೆದ್ರೆ ಅದು ಯಾವುದಾದ್ರೂ ಒಬ್ಬ ಸಾಹಿತಿಯ ತಲೆಗೆ ಹೋಗಿ ಬೀಳುತ್ತೆ ಅಂಥೇಳಿ. ಸೊ ಬೆಂಗಳೂರಿನಲ್ಲೂ ಕೂಡ ಕಲ್ಲು ಎಸೆಯೋದು ಬೇಡ, ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಿಮ್ಮ ವೆಹಿಕಲ್ ಯಾವುದಾದ್ರೂ ಒಬ್ಬರು ವೆಹಿಕಲ್ಲಿಗೆ ತಾಗಿ ನೋಡಿದರೆ ಅವ್ರು ಯಾರು ಅಂತ ಕೇಳಿದರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಆದರೆ ಶರತ್ ಅವರು ಹಾಗೆ 100ರಲ್ಲಿ ಒಬ್ಬರಾಗಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ. ಅವರು 100ಕ್ಕೆ ಹೋಗ್ತಾರೆ. ಯಾಕೆ ಅಂತ ಹೇಳಿದರೆ ಅವರ ವೃತ್ತಿಯಲ್ಲಿ ಅವರ ನೈಪುಣ್ಯತೆ ಎಷ್ಟಿದೆ ಅಂತ ಹೇಳಿದರೆ ಅವರು ಸುಮಾರು 21 ಪೇಟೆಂಟ್ಗಳು ಅವರ ಹೆಸರಲ್ಲಿ. ಜೊತೆಗೆ ಅನೇಕ ಸೇವಾ ಕ್ಷೇತ್ರಗಳಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ. ವಿಶೇಷತಃ ಜಯನಗರ 8th ಬ್ಲಾಕಲ್ಲಿರ್ತಕ್ಕಂಥ ಜಯರಾಮ ಸೇವಾ ಮಂಡಳಿಯ ಸಕ್ರಿಯ ಕಾರ್ಯಕರ್ತರು. ಅವರ ತಾಯಿಯ ಜೊತೆಗೂಡಿ 1-2 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಶ್ರೀಮದ್ ರಾಮಾಯಣ ಸುಭಾಷಿತ ಮಂಜರಿ ಎಂಬತಕ್ಕಂಥ ಪುಸ್ತಕ ಬಹಳ ಒಳ್ಳೆಯ ಪುಸ್ತಕ, ಸಂಗ್ರಹ ಯೋಗ್ಯವಾಗಿರ್ತಕ್ಕಂಥ ಪುಸ್ತಕ. ಇವತ್ತು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಒಂದು ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂಥೇಳಿ ಅವ್ರನ್ನ ಕೇಳ್ಕೊಳ್ತೇನೆ.
ಹಾಗೆಯೇ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಇನ್ನೋರ್ವ ಮಹನೀಯರು ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಶೆಣೆಯವರು. ಬಿ ರಾಘವೇಂದ್ರ ಶೆಣೆಯವರ ಬಗ್ಗೆ ನಾನು ಹೇಳ್ತಕ್ಕಂಥದ್ದೇನು ಭಾಳ ಇಲ್ಲ. ಯಾಕಂತ ಹೇಳಿದರೆ ಸುಮಾರು ವರ್ಷಗಳಿಂದ ಅವರ ಒಡನಾಟ ಮತ್ತು ಸಂಪರ್ಕದಲ್ಲೇ ನಾವೆಲ್ಲರೂ ಇದ್ದೀವಿ. ಆದರೆ ಒಂದೇ ಒಂದು ಮಾತು ಹೇಳ್ತೇನೆ, ಅವರು ಯೋಗ ಕಾಯಕದ ಕಾಯಕ ಯೋಗಿ. ಅಂದರೆ ಬಸವಣ್ಣನವರ ವಚನಕ್ಕೆ ಮಾದರಿಯಾಗಿ ಯೋಗ ಶಿಕ್ಷಣ ಕಾಯಕದಲ್ಲೇ ಕೈಲಾಸವನ್ನು ಕಂಡವರು, ಕಾಣ್ತಾ ಇರತಕ್ಕಂಥವ್ರು. ಕುವೆಂಪು ಅವರ ಒಂದು ಕವಿತೆ ಇದೆ, ನೇಗಿಲ ಯೋಗಿ ಅಂತ ಹೇಳ್ಬಿಟ್ಟು. ಸೊ ಅದು ನಮ್ಮ ಕರ್ನಾಟಕ ರಾಜ್ಯದ ನಾಡ ರೈತಗೀತಿಯಾಗಿಯೂ ಕೂಡ ಘೋಷಣೆ ಆಗಿದೆ. ಅದನ್ನು ನೀವೆಲ್ಲರೂ ಒಂದು ಸಲ ಓದಿ. ಆ ಇಡೀ ಕವಿತೆ ನೇಗಿಲ ಯೋಗಿಯ ನೇಗಿಲ ಹಿಡಿದ ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಅಂತ ಪದ್ಯ ಶುರುವಾಗುತ್ತೆ. ಒಂದು ಸಲ ಆ ಪದ್ಯವನ್ನು ಓದಿ. ಆ ಇಡೀ ಕವಿತೆ ವಿ ರಾಘವೇಂದ್ರ ಶೆಣೆಯವರ ವ್ಯಕ್ತಿತ್ವಕ್ಕೆ ಹಿಡಿದಿರ್ತಕ್ಕಂಥ ಕನ್ನಡಿ ಆಗಿದೆ. ಅದೊಂದು ದೊಡ್ಡ ರೂಪಕ, ಆ ಇಡೀ ಕವಿತೆಯೇ ಒಂದು ದೊಡ್ಡ ರೂಪಕ. ಅಂಥವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಈ ಯೋಗ ಶಿಕ್ಷಣವನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ಭಾವಿಸ್ತಾ, ಅವರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ರಥಸಪ್ತಮಿ, ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ದಿನದ ವಿಶೇಷ ಹಾಗೂ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಮಹತ್ವ ಹಾಗೂ ಸೂರ್ಯ ನಮಸ್ಕಾರಕ್ಕೂ ರಥಸಪ್ತಮಿಗೂ ಇರತಕ್ಕಂಥ ಸಂಬಂಧ, ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ಈಗ ಶ್ರೀಯುತ ಎಚ್.ಎಸ್. ಶರತ್ ಅವರು ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ ಅಸ್ತಮಾನೆ ಸ್ವಯಂ ವಿಷ್ಣುಃ ತ್ರಯೀಮೂರ್ತಿರ್ದಿವಾಕರಃ. ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದ ಆದಿಯಲ್ಲಿ ಹಲವಾರು ಸಾವಿರ ವರ್ಷಗಳ ಹಿಂದೆ ಇದೇ ದಿನವಾದ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಸೂರ್ಯನು ರಥವನ್ನೇರಿದನು ಅಂತ ನಮ್ಮ ಪುರಾಣಗಳಲ್ಲಿ ಬರುತ್ತೆ, ಮತ್ಸ್ಯ ಪುರಾಣದಲ್ಲಿ ಬರುತ್ತೆ. ಸೂರ್ಯನ ರಥ, ಒಂದು ರಥವನ್ನು ಚಿತ್ರಿಸಿದರೆ ಮುಂದೆ ಆ ರಥವನ್ನು ಎಳೆಯುವ ಕುದುರೆ, ಅದರ ಹಿಂದೆ ಸಾರಥಿ, ಅದರ ಹಿಂದೆ ರಥಿಕ. ಆ ಸೂರ್ಯನ ರಥಕ್ಕೆ 7 ಬಣ್ಣಗಳ ಪ್ರತೀಕವಾದ ಕುದುರೆಗಳು, ಅದರ ಹಿಂದೆ ಸಾರಥಿ, ಗರುಡನ ಅಣ್ಣನಾದ ಅರುಣನು ಅದಕ್ಕೆ ಸಾರಥಿ. ಚಿತ್ರಿಸ್ಕೋಬೋದು ನಮ್ಮ ಕಣ್ಮುಂದೆ. ಅದರ ಹಿಂದೆ ರಥಿಕ ಸೂರ್ಯ. ದಿನ ನಮ್ಮ ಸೂರ್ಯೋದಯವನ್ನು ನೆನಪಿಸಿಕೊಂಡರೆ ಅಥವಾ ಅದನ್ನು ಚಿತ್ರಿಸಿಕೊಂಡರೆ, ಸೂರ್ಯ ಹುಟ್ಟುವುದಕ್ಕೆ ಮೊದಲು, ಅಂದರೆ ಆ ಹೊರೈಸನ್ನಿಂದ ಮೇಲೆ ಬರುವುದಕ್ಕೆ ಮುಂಚೆ ನಮಗೆ ಮೊದಲು ಬೆಳಕು ಕಾಣುತ್ತೆ. ಆ 7 ಬಣ್ಣಗಳ ಪ್ರತೀಕವಾದ ಬೆಳಕು ಕಾಣುತ್ತೆ. ಅದಾದ ನಂತರ ಆ ಕೆಲವು ಕ್ಷಣಗಳನ್ನು ಅರುಣೋದಯ ಅಂತ ಕರಿತೇವೆ. ಅದಾದ ನಂತರ ಪ್ರಖರವಾದ ಸೂರ್ಯ ಕಾಣಿಸ್ಕೊಳ್ತಾನೆ. ಆ ಒಂದು ರಥ ಬರುವಾಗ ಹೇಗೆ ಬರುತ್ತದೆ ಅದೇ ರೀತಿಯಲ್ಲಿ ಸೂರ್ಯೋದಯದ ಕಲ್ಪನೆಯನ್ನು ಮಾಡಿಕೊಳ್ಬೋದು. ಈ ಶ್ರೇಷ್ಠ ದಿನದಂದು ಸೂರ್ಯನ ಉಪಾಸನೆಗೆ ವಿವಿಧ ರೀತಿಯಲ್ಲಿ ಎಲ್ಲರೂ ತೊಡಗುತ್ತಾರೆ. ನಾವು ಒಂದು ರೀತಿಯಲ್ಲಿ ಉಪಾಸನೆಯಲ್ಲಿ ತೊಡಗಿದ್ದೇವೆ. ಸ್ವಾಮಿ ರಾಮತೀರ್ಥರು ಹೇಳ್ತಾರೆ, ಸೂರ್ಯನು ನಿಜವಾದ ವೇದಾಂತಿ ಅಂತ. ಸೂರ್ಯನು ಮಾಡುವ ಕಾರ್ಯಗಳೆಲ್ಲ ಒಬ್ಬ ವೇದಾಂತಿಯು ಮಾಡುವ ಹಾಗೆಯೇ ಅಂತ. ಇಡೀ ಜಗತ್ತಿಗೆ ಗೊತ್ತೇ ಇರುವ ವಿಷಯ, ಇಡೀ ಜಗತ್ತಿಗೆ
ಶಕ್ತಿಯನ್ನು ಜೀವವನ್ನು ಕೊಡುವ ಮಹಾಮೂಲವೇ ಸೂರ್ಯ. ಯಾವ ಸ್ವಾರ್ಥವಾಗಲಿ ಅಥವಾ ಅಹಂಕಾರವಾಗಲಿ ಇಲ್ಲದೆ ಕೆಲಸವನ್ನು ಮಾಡುತ್ತಾನೆ. ಒಬ್ಬ ವೇದಾಂತಿಯ ತತ್ವವೂ ಕೂಡ ಹಾಗೆ ಇರಬೇಕು ಅಂತ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ಈ ಸೂರ್ಯವಿರುವುದು ಸೂರ್ಯಮಂಡಲದಲ್ಲಿ, ಸೋಲಾರ್ ಸಿಸ್ಟಮ್ ಗೊತ್ತಿದೆ. ಸೋಲಾರ್ ಸಿಸ್ಟಮ್ ಇರುವುದು ಬ್ರಹ್ಮಾಂಡದಲ್ಲಿ, ಕಾಸ್ಮಾಸ್, ಬ್ರಹ್ಮಾಂಡದಲ್ಲಿ ಸೂರ್ಯ ಎಲ್ಲರೂ. ಅದರಲ್ಲಿ ನಾವು ಕೂಡ ಅದರಲ್ಲೇ ಇದ್ದೇವೆ. ಅದು ಬ್ರಹ್ಮಾಂಡ. ನಮ್ಮ ದೇಹವನ್ನು ಪಿಂಡಾಂಡ ಅಂತಾರೆ, ಪಿಂಡ ಅಥವಾ ಪಿಂಡಾಂಡ ಅಂತ ಹೇಳ್ತಾರೆ. ಇದೆರಡಕ್ಕೂ ಅನೇಕ ಹೋಲಿಕೆಗಳಿದೆ. ನಮ್ಮ ಪುರಾಣದಲ್ಲಿ ಬರುತ್ತೆ, ಯತ್ ಪಿಂಡೇ ತತ್ ಬ್ರಹ್ಮಾಂಡೇ ಅಥವಾ ಯತ್ ಬ್ರಹ್ಮಾಂಡೇ ತತ್ ಪಿಂಡೇ ಅಂತ. ಅಂದರೆ ನಮ್ಮ ದೇಹದಲ್ಲಿ ಏನಿದೆಯೋ ಅದು ಬ್ರಹ್ಮಾಂಡದಲ್ಲೂ ಇದೆ, ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ನಮ್ಮ ದೇಹದಲ್ಲೂ ಇದೆ ಅಂತ. ನಮ್ಮ ದೇಹ ಮಾಡಿರುವುದು ಪಂಚಭೂತಗಳಿಂದ ಗೊತ್ತಿದೆ. ಅದೇ ರೀತಿ ಬ್ರಹ್ಮಾಂಡವು ಪಂಚಭೂತಗಳಿಂದಲೇ ಮಾಡುವುದು. ಸಾಮಾನ್ಯವಾಗಿ ಬ್ರಹ್ಮಾಂಡದಲ್ಲಿ 14 ಲೋಕಗಳು, 14 ಲೋಕಗಳು ಅಂತ ಕೇಳಿರ್ತೀರಾ. ಭೂಮಿ, ನಾವು ಇರುವ ಭೂಮಿಯನ್ನು ಸೇರಿ ಮೇಲೆ 7 ಲೋಕಗಳು. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯ. ಭೂಮಿಯಿಂದ ಕೆಳಗೆ 7 ಲೋಕಗಳು, ಅತಳ ವಿತಳ ಸುತಳ ಹಾಗೆ ಪಾತಾಳದವರೆಗೆ 7 ಲೋಕಗಳು, ಒಟ್ಟು 14 ಲೋಕಗಳು. ಈ ನಮ್ಮ ದೇಹದಲ್ಲಿ ಅದಕ್ಕೆ ಹೋಲಿಸುವಂತಹ 14 ಮುಖ್ಯ ಚಕ್ರಗಳು. ನಮ್ಮ ಗುದ ಭಾಗದಿಂದ ಮೇಲಕ್ಕೆ 7 ಚಕ್ರಗಳು, ಕೆಳಕ್ಕೆ 7 ಚಕ್ರಗಳು. ಆ ಬ್ರಹ್ಮಾಂಡದಲ್ಲೂ ಆ ಮೇಲಿನ 7 ಲೋಕಗಳಿಗೆ ಮಹತ್ವ. ನಮ್ಮ ದೇಹದಲ್ಲೂ ಅಷ್ಟೇ ಮೇಲಿನ 7 ಚಕ್ರಗಳಿಗೆ ಮಹತ್ವ. ನಮ್ಮ ಭೂಮಿ ಇರುವುದು ಭೂಹು ಅಥವಾ ಭೂಮಂಡಲ. ನಮ್ಮ ದೇಹದಲ್ಲಿ ಗುದ ಭಾಗದಲ್ಲಿ ಮೂಲಾಧಾರ ಚಕ್ರವಂತಿದೆ. ಆ ಮೂಲಾಧಾರ ಚಕ್ರ ಪೃಥ್ವಿಯ ಸಂಕೇತ, ಅಂದರೆ ಭೂಮಿ, ಅದರ ಸಂಕೇತ. ಭೂ ಮೇಲೆ ಭುವಃ, ಅದರ ಮೇಲೆ ಸುವಃ ಅಥವಾ ಸುವರ್ಲೋಕ ಅಥವಾ ಸ್ವರ್ಗ. ಆ ಮೂರನೆಯ ಲೋಕದಲ್ಲಿರುವುದು ಸೂರ್ಯ ಮತ್ತು ಇತ್ಯಾದಿ ಇಂದ್ರಾದಿ ದೇವತೆಗಳು ಎಲ್ಲರೂ ಆ ಲೋಕದಲ್ಲಿದ್ದಾರೆ, ಮೂರನೇ ಲೋಕದಲ್ಲಿ. ನಮ್ಮ ಚಕ್ರಗಳಲ್ಲಿ ಮೂಲಾಧಾರ ಚಕ್ರದ ಮೇಲೆ ಸ್ವಾಧಿಷ್ಠಾನ, ಅದರ ಮೇಲೆ ನಾಭಿಯ ಪ್ರದೇಶದಲ್ಲಿ ಮಣಿಪುರ ಚಕ್ರ. ಇಂಗ್ಲೀಷ್ನಲ್ಲಿ ಆ ಜಾಗಕ್ಕೆ ಸೋಲಾರ್ ಪ್ಲೆಕ್ಸಸ್ ಅಂತಾರೆ. ಆ ಮಣಿಪುರ ಚಕ್ರ ಅಗ್ನಿಯ ಸಂಕೇತ. ಅಗ್ನಿ ಅಂದರೆ ಸೂರ್ಯ. ಅಲ್ಲಿ ಮೂರನೆಯ ಲೋಕ ಸೂರ್ಯದ್ದು, ಇಲ್ಲಿ ಮೂರನೆಯ ಚಕ್ರ ಸೂರ್ಯನ ತತ್ವ ಅಥವಾ ಅಗ್ನಿ ತತ್ವ ಇರುವ ಚಕ್ರ. ಹಾಗೆಯೇ ಹೋಗ್ತಾ 7ನೇದು ಸತ್ಯಲೋಕ, ಶ್ರೀಮನ್ನಾರಾಯಣನಿರುವ ಲೋಕ. ನಮ್ಮ ಚಕ್ರಗಳಲ್ಲಿ 7ನೇದು ಸಹಸ್ರಾರ ಚಕ್ರ, ಸ್ವತಃ ಪಾರ್ವತಿ ಪರಮೇಶ್ವರರು ವಿಹರಿಸುವ ಸ್ಥಾನ ಅಂತ ಹೇಳ್ತಾರೆ. ಎರಡೂ ಒಂದೇ, ನಾರಾಯಣ ಆಗಿರ್ಬೋದು, ಪರಮೇಶ್ವರ ಆಗಿರ್ಬೋದು. ಈ 7 ಚಕ್ರಗಳು ಹಾಗೆ ಒಂದಕ್ಕೊಂದು ಹೋಲಿಸಬಹುದು ನಮ್ಮ ದೇಹವನ್ನು ಮತ್ತು ಬ್ರಹ್ಮಾಂಡವನ್ನು. ಈ ನಮ್ಮ ಹೊರ ಜಗತ್ತಿಗೆ ಸೂರ್ಯನು ಹೇಗೆ ಬೆಳಕನ್ನು ಕೊಡುತ್ತಿದ್ದಾನೋ, ನಮ್ಮ ಒಳ ಜಗತ್ತು ಅಂದರೆ ನಮ್ಮ ದೇಹಕ್ಕೂ ಕೂಡ ಆ ಸೂರ್ಯ ತತ್ವ ಪಿಂಗಲ ನಾಡಿ, ಅದರ ಮೂಲಕ ಸುಷುಮ್ನ ನಾಡಿಯನ್ನು ಸೇರಿ ನಮ್ಮ ಒಳ ಜಗತ್ತಿಗೆ ಬೆಳಕನ್ನು ಕೊಡ್ತಿದ್ದಾನೆ. ಅಲ್ಲಿ ಹೊರಗಡೆಯೂ ಸೂರ್ಯ, ಒಳಗಡೆನೂ ಸೂರ್ಯ ತತ್ವ. ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಕೇಳಿರ್ತೀರ, ಯೋಗಶಾಸ್ತ್ರ. ಯೋಗಶಾಸ್ತ್ರದಲ್ಲಿ ಆ ಸೂರ್ಯ ತತ್ವಕ್ಕೆ ಅನೇಕ ಮಹತ್ವ, ಕೆಲವು ಒಂದೆರಡು ಸೂತ್ರಗಳು ಕೂಡ ಇದೆ. ಆ 195 ಅಥವಾ 196 ಸೂತ್ರಗಳು 4 ಭಾಗವಾಗಿ ಮಾಡಿದ್ದಾರೆ. ಆ 4ರಲ್ಲಿ ಪಾದಗಳು ಅಂತ ಹೇಳ್ತಾರೆ. 3ನೇದು ವಿಭೂತಿ ಪಾದ. ಅದರಲ್ಲಿ ಪತಂಜಲಿ ಮಹರ್ಷಿಗಳು 10 ಸಂಯಮಗಳನ್ನು ಕೊಡ್ತಾರೆ. ನಮ್ಮ ಸಮಾಧಿ ಸ್ಥಿತಿಯನ್ನು ತಲುಪುವುದಕ್ಕೆ 10 ಸಂಯಮಗಳನ್ನು ಕೊಡ್ತಾರೆ. ಸಂಯಮಗಳು ಅಂದರೆ ನಮ್ಮ ದೇಹವನ್ನು ಒಂದು ನಿಗ್ರಹಕ್ಕೆ ತರುವಂತಹ ಕಾರ್ಯಗಳು. ಅದನ್ನು ಒಂದು 10 ಸಂಯಮಗಳನ್ನು ಕೊಡ್ತಾರೆ. ಅದರಲ್ಲಿ ಆ ವಿಭೂತಿ ಪಾದದಲ್ಲಿ 26ನೇ ಸೂತ್ರ,
26ನೇ ಸೂತ್ರ ಭುವನ ಜ್ಞಾನಂ ಸೂರ್ಯೇ ಸಂಯಮಾತ್ ಅಂತ ಬರುತ್ತೆ. ಒಂದು ಸುಲಭವಾದ ಸರಳವಾದ ಸೂತ್ರ. ನಾವೆಲ್ಲ ಯೋಗ ವಿದ್ಯಾರ್ಥಿಗಳಾಗಿರುವುದರಿಂದ ಅದನ್ನು ಕಲಿಯೋಣ. ಒಂದು ಸರಿ ಹೇಳ್ತೀನಿ, ಎಲ್ಲರೂ ಹೇಳಿ. ಭುವನ ಜ್ಞಾನಂ ಸೂರ್ಯೇ ಸಂಯಮಾತ್. ಒಟ್ಟಿಗೆ ಹೇಳ್ತೀನಿ, ಹೇಳೋರು. ಭುವನ ಜ್ಞಾನಂ ಸೂರ್ಯೇ ಸಂಯಮಾತ್. ಭುವನ ಜ್ಞಾನಂ ಸೂರ್ಯೇ ಸಂಯಮಾತ್. ಸರಳವಾದ ಸೂತ್ರ. ಈಗ ತಾನೇ ಹೇಳಿದೆ, ಬ್ರಹ್ಮಾಂಡ ಮತ್ತು ಪಿಂಡಾಂಡ, ನಮ್ಮ ದೇಹ ಎರಡರ ಹೋಲಿಕೆ. ಈ ಸೂತ್ರವನ್ನು ಎರಡಕ್ಕೂ ಅಳವಡಿಸಬಹುದು, ಎರಡು ರೀತಿಯಲ್ಲಿ ಅರ್ಥೈಸಬಹುದು. ಸರಳವಾದ ಅರ್ಥವೆಂದರೆ ಬ್ರಹ್ಮಾಂಡದ ಅರ್ಥ ಭುವನ ಜ್ಞಾನಂ ಸೂರ್ಯೇ ಸಂಯಮಾತ್. ಸೂರ್ಯನನ್ನು ತಿಳಿದರೆ ಭುವನ ಅಂದರೆ ಭೂಮಿಯನ್ನು ತಿಳಿಯಬಹುದು ಅಂತ ಸೈನ್ಸು ಅದೇ ಹೇಳುತ್ತೆ. ಸೂರ್ಯನಿಂದ ಭೂಮಿಯಲ್ಲಿ ಏನೇನು ಆಗುತ್ತದೆ ಅಂತ ಎಲ್ಲವೂ ಗೊತ್ತಾಗುತ್ತೆ ಅಂತ. ಸೂರ್ಯನೇ ಕಾರಣಭೂತ. ಆ ಮಂಜು ಕರಗಿ ನೀರಾಗಿ ಹೋಗಿ ಸಮುದ್ರವನ್ನು ಸೇರಿ ಆವಿಯಾಗಿ ಹೋಗಿ ಮಳೆಯಾಗಿ ಬಂದು ಅದರಿಂದ ಬೆಳೆದ ಗಿಡ, ಅದನ್ನು ನಾವು ತಿಂದು ನಾವು ತಿಂದಿದ್ದನ್ನು ಪಚಿಸುವ ಜಠರಾಗ್ನಿ, ಅದರಿಂದ ಕೊನೆಗೆ ದೇಹ ಬೆಳೆದು ಕೊನೆಗೆ ಸುಡಲ್ಪಡುವುದು. ಇದಿಷ್ಟಕ್ಕೂ ಸೂರ್ಯನೇ ಕಾರಣ. ನಮ್ಮ ದೇಹ ಮತ್ತು ಭೂಮಂಡಲದಲ್ಲಾಗ್ತಿದೆ. ಸಾಮಾನ್ಯವಾದ ಸರಳವಾದ ಅರ್ಥ. ಯೋಗಶಾಸ್ತ್ರದಲ್ಲಿ ಇದಕ್ಕೆ ಸೂರ್ಯ ತತ್ವದ ಅರ್ಥ ಬರುತ್ತೆ. ಆ ಸೂರ್ಯ ತತ್ವದ ಸಂಯಮ ಅಥವಾ ನಿಗ್ರಹವನ್ನು ಮಾಡಿದರೆ ಭುವನ ಜ್ಞಾನ ಅಂದರೆ ನಮ್ಮ ದೇಹವನ್ನು ನಾವು ಅದರ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸಮಾಧಿಯ ಕಡೆಗೆ ತೆಗೆದುಕೊಂಡು ಹೋಗಬಹುದು ಅಂತ. ಅದು ಅಷ್ಟು ಸುಲಭ ಇಲ್ಲ. ಧಾರಣಾ, ಧ್ಯಾನ, ಸಮಾಧಿ ಈ 3 ಮೆಟ್ಟಿಲುಗಳಲ್ಲಿ ನಡೆಯುವಂತಹ ಕಾರ್ಯಗಳು. ನಮಗಲ್ಲಿಗೆ ತಲುಪುವುದೇ ಕಷ್ಟ. ಆದರೆ ನಾವು ಕೂಡ ಇನ್ನು ಕೆಳಗಿನ ಮೆಟ್ಟಿಲುಗಳಲ್ಲಿ ಆ ತತ್ವಗಳನ್ನು ವೃದ್ಧಿಸುವ ಕಾರ್ಯಗಳನ್ನು ಮಾಡಬಹುದು. ಈಗ ತಾನೇ ಮಾಡಿದ್ವಿ ಸೂರ್ಯಭೇದನ ಪ್ರಾಣಾಯಾಮ. ಅದರಲ್ಲೂ ಆ ಸೂರ್ಯ ತತ್ವವನ್ನು ಅದು ವೃದ್ಧಿಸುವುದು, ಪ್ರಚೋದಿಸುವುದು ಕಾರ್ಯವೇ ನಡೆಯುತ್ತದೆ. ಇನ್ನು ಆಸನಗಳಲ್ಲೂ ಅನೇಕ ಆಸನಗಳು ಬರುತ್ತೆ. ಹೆಸರುಗಳು ಕೂಡ ಇದೆ. ಉದಾಹರಣೆಗೆ ಮರೀಚ್ಯಾಸನ ಅಂತ ಮಾಡ್ತೀವಿ, ಕೂತಿ ತಿರುಗುವುದು. ಅದು ಮರೀಚಿಯ ಹೆಸರಿನಲ್ಲಿ ಇದೆ. ಮರೀಚಿ ಯಾರು? ಸೂರ್ಯನ ತಾತ ಮರೀಚಿ. ಸೂರ್ಯನ ತಂದೆ ಕಶ್ಯಪನ ತಂದೆ ಮರೀಚಿ. ಅವನ ಹೆಸರಿನಲ್ಲಿ ಬಂದಿರುವ ಆಸನ. ಅದರಲ್ಲೂ ಸೂರ್ಯನ ಅಂಶವೇ. ಆಮೇಲೆ ಸೂರ್ಯ ನಮಸ್ಕಾರ ಮಾಡಿದ್ವಿ. ಇವಾಗ ಸೂರ್ಯ ನಮಸ್ಕಾರದಲ್ಲಿ ಪ್ರತಿಯೊಂದು ನಮಸ್ಕಾರಕ್ಕೆ ಮುಂಚೆ ವಿವಿಧ ಆಸನಗಳಿದ್ದರೂ ಪ್ರತಿಯೊಂದು ಆಸನಕ್ಕೆ ಮುಂಚೆ ಸೂರ್ಯನ ಒಂದು ಉಪಾಸನೆಯನ್ನು ಮಾಡುತ್ತೇವೆ. ಮಿತ್ರಾಯ ನಮಃ, ರವಯೇ ನಮಃ ಇಂದ ಹಿಡಿದು ಕೊನೆಯವರೆಗೆ ಪ್ರತಿಯೊಂದಕ್ಕೂ ಒಂದು ಆಳವಾದ ಅರ್ಥವಿದೆ. ಉದಾಹರಣೆಗೆ ಮಿತ್ರ ಅಂದರೆ ಮೋದಯತಿ ಸ್ನೇಹಯತಿ ಇತಿ ಮಿತ್ರ ಅಂತ. ಪ್ರತಿಯೊಂದಕ್ಕೂ ಹೀಗೆ ಒಂದೊಂದು ಅರ್ಥ ಬರುತ್ತೆ. ಅದನ್ನು ಹೇಳುವುದಕ್ಕೆ ತುಂಬ ಸಮಯ ಆಗುತ್ತೆ. ಕೊನೆಯಲ್ಲಿ ಸೂರ್ಯನೇ ಶ್ರೀಮನ್ನಾರಾಯಣ, ಸವಿತೃ ಸೂರ್ಯ ನಾರಾಯಣಾಯ ನಮಃ. ಸೂರ್ಯನೇ ನಾರಾಯಣ ಅಂತ ಹೇಳಿ ನಾವು ಆ ಮಂತ್ರವನ್ನು ಹೇಳಿ ನಮಸ್ಕಾರ ಮಾಡ್ತೀವಿ. ಅಂದರೆ ಮಿತ್ರನಾಗಿ ಇಂದ ಶುರುವಾಗಿ ನಮ್ಮ ಪಕ್ಕದಲ್ಲಿರುವರು ಮಿತ್ರರೇ, ಅಲ್ಲಿಂದ ಶುರುವಾಗಿ ಕೊನೆಗೆ ನಾರಾಯಣನವರೆಗೆ ಹೋಗ್ತೇವೆ ನಾವು. ಸೊ ಈ ಸೂರ್ಯ ನಮಸ್ಕಾರದಲ್ಲೂ ಆ ತತ್ವಗಳು ನಮ್ಮ ಮನಸ್ಸಿನ ಮೂಲಕ, ಕಿವಿಯ ಮೂಲಕ ಅದು ಹೋಗಿ ಅದು ಪ್ರಚೋದನೆ ಆಗುತ್ತೆ. ಹೀಗೆ ಅನೇಕ ಆಸನಗಳು, ಎಲ್ಲದರಲ್ಲೂ ಆ ಸೂರ್ಯ ತತ್ವವನ್ನು ವೃದ್ಧಿಸುವ ಶಕ್ತಿ ಇದ್ದೇ ಇರುತ್ತೆ. ಹಾಗಾದರೆ ಸೂರ್ಯ ನಮಸ್ಕಾರವನ್ನು ಕೇವಲ ಇಂದು ಮಾತ್ರ ಮಾಡಬೇಕೆ? ರಥಸಪ್ತಮಿ ಎಂದು ಮಾತ್ರ ಇಲ್ಲ. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುರ್ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ. ಅಂದರೆ
ಅನೇಕ ಕಡೆ ಸೂರ್ಯ ನಮಸ್ಕಾರದ ಕೊನೆಯಲ್ಲಿ ಈ ಸ್ತೋತ್ರವನ್ನು ಹೇಳ್ತಾರೆ. ಈ ಆದಿತ್ಯನ ನಮಸ್ಕಾರವನ್ನು ನಾವು ದಿನವೂ ಮಾಡಿದರೆ ನಮ್ಮ ಆಯಸ್ಸು, ಪ್ರಜ್ಞೆ ಅಂದರೆ ಬುದ್ಧಿ, ಬಲ, ಶಕ್ತಿ ಎಲ್ಲವೂ ವೃದ್ಧಿಸುತ್ತದೆ ಅಂತ ಗೊತ್ತಿರೋ ವಿಷಯವೇ. ಆದರೆ ಇದೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಬಂದಿದೆ. ಈ ಸೂರ್ಯನ ಉಪಾಸನೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕೆಲವರು ವೇದ ಮಂತ್ರ ಪಠಣ, ಆದಿತ್ಯ ಹೃದಯ, ಸ್ತೋತ್ರ ಪಠಣ ಇರಬಹುದು, ಅರುಣ ಪ್ರಶ್ನ ಹೀಗೆ ಮಾಡ್ತಾರೆ. ಸಂಧ್ಯಾ ವಂದನೆ ದಿನವೂ ನಡೆಯುತ್ತದೆ, ಅರ್ಘ್ಯ ಕೊಡುವುದು, ಇವೆಲ್ಲ ಗೊತ್ತಿರೋ ವಿಷಯಗಳೇ. ನಾವು ಯೋಗಕ್ಕೆ ನಿಕಟ ಸಂಬಂಧ ಇಟ್ಟುಕೊಂಡಿರುವುದರಿಂದ ನಾವು ಇನ್ನೊಂದು ರೀತಿಯಲ್ಲಿ ಉಪಾಸನೆಯನ್ನು ಮಾಡ್ತೇವೆ. ಇದರಿಂದ ಎರಡು ಉಪಯೋಗಗಳಿದೆ. ಒಂದು, ಸೂರ್ಯನ ಉಪಾಸನೆಯ ಜೊತೆಗೆ ನಮ್ಮ ದೇಹದ ಮತ್ತು ಅದರಲ್ಲಿರುವ ಸೂರ್ಯ ತತ್ವದ ಪ್ರಚೋದನೆ ಕೂಡ ಆಗುತ್ತೆ. ಈ ದಿನದಂದು ನಾವೆಲ್ಲ ಆ ಉಪಾಸನೆ ಮಾಡಿ ಅವನ ಕೃಪೆಗೆ ಪಾತ್ರರಾಗಿದ್ದೇವೆ ಅಂತ ಭಾವಿಸೋಣ. ಮತ್ತೊಮ್ಮೆ ಎಲ್ಲರಿಗೆ ರಥಸಪ್ತಮಿಯ ಶುಭಾಶಯಗಳು. ಓಂ ತತ್ಸತ್. ಸೂರ್ಯ ತತ್ವದ ಬಗ್ಗೆ ನಮಗೆಲ್ಲರಿಗೂ ತಮ್ಮ ವಿಚಾರಧಾರೆಯನ್ನು ಹಂಚಿಕೊಂಡಿರ್ತಕ್ಕಂಥ ಎಚ್.ಎಸ್. ಶರತ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಗುರುಗಳಾಗಿರ್ತಕ್ಕಂಥ ಬಿ. ರಾಘವೇಂದ್ರ ಶೆಣೆಯವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ನಿತ್ಯವೂ ನನ್ನನ್ನೇ ಕೇಳ್ತಾ ಇರೋದರಿಂದ, ನನ್ನ ಮಾತೆ, ನನ್ನ ಭಾಷೆನೇ ಕೇಳೋದ್ರಿಂದ ಇವತ್ತು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಾರೆ. ಮಾತಾಡೋದು ಏನಿಲ್ಲ ಇಲ್ಲಿ. ನಾವೆಲ್ಲ ಅನೇಕ ಬಾರಿ ಹೇಳ್ತೇನೆ, ಒಂದು ಒಳ್ಳೆಯ ಮಾರ್ಗವನ್ನು ಹಿಡಿಬೇಕಾದ್ರೆ ಭಗವಂತನ ಕೃಪೆ ಬೇಕು ಅಂತ. ಅನೇಕ ಬಾರಿ ಯೋಗ ಕ್ಲಾಸಿಗೆ ಸೇರಿದ ಮೇಲೆ ಹೇಳ್ತಾರೆ, ಸರ್ ನಾನು ತುಂಬ ಬೇಗ ಸೇರಬೇಕಾಗಿತ್ತು ಅಂತ. ಅದು ಆಗೋಯ್ತಲ್ಲ, ಇವಾಗ ಸೇರಿದ ಮೇಲಾದರೂ ಕಂಟಿನ್ಯೂ ಮಾಡಬೇಕಲ್ಲ, ಅದು ಇಂಪಾರ್ಟೆಂಟ್. ಸೊ ಕಂಟಿನ್ಯೂ ಮಾಡ್ತಾಯಿದ್ದೀರಿ, ಬರ್ತಾಯಿದ್ದೀರಿ, ತುಂಬ ವರ್ಷದಿಂದ ಬರ್ತಾಯಿದ್ದೀರಿ, ಸಂಪರ್ಕದಲ್ಲಿದ್ದೀರಿ. ಆದರೆ ಅದೊಂದು ಏನು ನಾನಲ್ಲಿ ಹೋಗ್ತಾ ಇದ್ದೀನಿ ಅಥವಾ ನಾನು ಯೋಗ ಮಾಡ್ತೀನಿ ಅಂತ ಹೇಳೋದಕ್ಕೋಸ್ಕರ ಇರಬಾರ್ದು. ನಿಮಗೊಂದು ತೃಪ್ತಿಯ ಭಾವ ಇರಬೇಕು ಅಂತ, ಶ್ರದ್ಧೆ ಇರಬೇಕು ಅಂತ. ಶ್ರದ್ಧೆ ಎಲ್ಲಿರುವುದೋ ಅಲ್ಲಿ ಇರುವೆ ನಾನು ಅಂತ ಹೇಳ್ತಾರೆ. ಎಲ್ಲಿ ಶ್ರದ್ಧೆ ಇರುತ್ತೆ ಅಲ್ಲಿ ನಾನು ಇರ್ತೀನಿ ಅಂತ, ಆ ಶಕ್ತಿ ನಮ್ಮಲ್ಲಿ ಬರ್ತದೆ ಅಂತ. ಹಾಗೆ ಆ ಶ್ರದ್ಧೆ ಯಾವಾಗ ಬರುತ್ತೆ ಅಂದರೆ, ಪ್ರತಿನಿತ್ಯವೂ ನಮ್ಮ ಕಾರ್ಯದಲ್ಲಿ, ನಮ್ಮ ಕರ್ಮದಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಾನು ಮಾಡುವ ಚಿಕ್ಕ ಚಿಕ್ಕ ಕೆಲಸದಲ್ಲಿ. ಅದು ಮನೆಯಲ್ಲಿ ನಾವೆಲ್ಲ ಅನೇಕ ಬಾರಿ ನೋಡ್ತೀವಲ್ಲ, BBMP ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಗುಡಿಸಿ ಕ್ಲೀನ್ ಮಾಡೋದು ಒಂದೇ ನೋಡ್ತಾರೆ. ಬೇರೆ ಯಾರು ಹೋಗ್ತಾರೆ, ಯಾವ ಬ್ರ್ಯಾಂಡ್ ಗಾಡಿ ಹೋಯಿತು, ಟ್ರೈನ್ ಹೋಯ್ತಾ, ಮೆಟ್ರೋ ಹೋಯ್ತಾ, ಬಸ್ ಹೋಯ್ತಾ ನೋಡೋದಿಲ್ಲ. ಅವರ ಕೆಲಸ ಕೇವಲ ಅದನ್ನು ಕ್ಲೀನ್ ಮಾಡೋದು. ಅದಕ್ಕೆ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ. ನಮ್ಮ ಕೌಶಲಪೂರ್ಣವಾದ ಕೆಲಸವೇ ಯೋಗ ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲ ಯೋಗಾಭ್ಯಾಸ ಮಾಡಬೇಕು ಅಂತ ಸೇರಿದ್ದೇವೆ. ಅದನ್ನು ಆದಷ್ಟು ತಪ್ಪಿಸಿಕೊಳ್ಳದೆ ರೆಗ್ಯುಲರ್ ಆಗಿರಲಿ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ವಿಶೇಷ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿರುವುದರಿಂದ ಇವತ್ತು ಮನಸ್ಸಿನಲ್ಲೇ ಒಂದು ಸಂಕಲ್ಪ ಮಾಡಿಕೊಂಡು, ಇನ್ನು ಮುಂದೆ ನಾನು ಪ್ರತಿನಿತ್ಯ ರೆಗ್ಯುಲರಾಗಿ ಮಾಡ್ತೀನಿ. ಈಗ ತಾನೇ ಶರತ್ ಅವರು ಒಂದೊಂದು ಆಸನದಲ್ಲಿ ಸೂರ್ಯ ಚಕ್ರದ ಪ್ರಚೋದನೆ ಅಷ್ಟೇ ಅಲ್ಲ, ಎಲ್ಲ ಚಕ್ರಗಳ ಪ್ರಚೋದನೆ ಆಗುತ್ತೆ ಬೇರೆ ಬೇರೆ ಆಸನಗಳಲ್ಲಿ. ಅದರ ಅನುಭವ ನಮಗೆ ಹೇಗಾಗಿರ್ಬೋದು, ಕ್ಲಾಸಿಗೆ ಬರುವಾಗ ನಮ್ಮ ಮಾನಸಿಕತೆ, ಕ್ಲಾಸ್ ಮುಗಿದ ಮೇಲೆ ನಮ್ಮ ಮಾನಸಿಕತೆ ಎಷ್ಟು ವ್ಯತ್ಯಾಸ ಇರುತ್ತೆ, ಶಾರೀರಿಕವಾಗಿ ಮಾನಸಿಕವಾಗಿ. ಆ ಬದಲಾವಣೆಯೇ ಸಾಕು ನಮ್ಮಲ್ಲಿ ಆಗುವಂಥ ಬದಲಾವಣೆ. ನಾವೆಲ್ಲ ಅದು ಕೇವಲ ಭೌತಿಕವಾಗಿ ಯೋಚನೆ ಮಾಡ್ತೇವೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು, ಉಸಿರಾಟ ಚೆನ್ನಾಗಾಯಿತು. ಆದರೆ ಆ ಪ್ರಾಣಶಕ್ತಿ ಅನ್ನೋದಿದೆಯಲ್ಲ, ಅದು ಉದ್ದೀಪನ ಆಗುವವರೆಗೆ ಯಾವುದೂ ಆಗೋದಿಲ್ಲ.
ಮತ್ತೆ ಪ್ರಾಣಶಕ್ತಿ ಅಂದರೆ ಮತ್ತೆ ಸೂರ್ಯಶಕ್ತಿನೇ ಅದೇ. ಸೊ ಈ ವಿಷಯವನ್ನು ನಮ್ಗೆ ಹೇಳಿದ್ದಾರೆ. ನಾವೆಲ್ಲ ಪ್ರತಿನಿತ್ಯವೂ ಯೋಗಾಭ್ಯಾಸಕ್ಕೆ ಬರೋರು ಆದಷ್ಟು ಸಂಕಲ್ಪ ಮಾಡಿಕೊಂಡು ಪಕ್ಕ ಇವತ್ತು ಗಟ್ಟಿ ಸಂಕಲ್ಪ, ಇನ್ನು ಮುಂದೆ ನಾನು ಕ್ಲಾಸಿಗೆ ತಪ್ಪಿಸ್ಕೊಳ್ಳಲ್ಲ, ಏನೋ ಅನಿವಾರ್ಯ ಕಾರಣ, ಆದರೆ ಅನಿವಾರ್ಯ ಯಾವಾಗಲೂ ಬರಬಾರ್ದು. ವಾರದಲ್ಲಿ ಒಂದು ದಿವಸ ಕ್ಲಾಸಿಗೆ ಬರೋದು ಒಂದು, ಇಲ್ಲ ಕ್ಲಾಸಿಗೆ ಒಂದು ದಿವಸ ವಾರದಲ್ಲಿ ಬರದೇ ಇರೋದು, ಅಂದರೆ 2 ಬರೋದು, ಅದು ಆಗಬಾರ್ದು ಅಂತ. ಎಲ್ಲೋ ತಿಂಗಳಲ್ಲಿ 1 ಸಲ 2 ಸಲ. ನಾನೇ ಲಾಸ್ಟ್ ಟೈಮ್ ಹೇಳಿದೆ ಅಂತ ಕಾಣಿಸುತ್ತೆ. ತಿಂಗಳಲ್ಲಿ ನಿಮಗೆಲ್ಲ ಕೆಲವರಿಗೆ ಪ್ರೊಫೆಷನಲ್ ಹಾಲಿಡೇಸ್ ಇರುತ್ತಲ್ಲ, ಹಾಗೆ ತಿಂಗಳಿಗೆ 2 ದಿವಸ ರಜೆ ನಾವೇ ಕೊಟ್ಬಿಡ್ತೇವೆ, ಆದರೆ ಉಳಿದ ದಿವಸ ಎಲ್ಲ ಬರಬೇಕು ಅಂತ. ಹಾಗೆ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ವಿನಂತಿಸ ಸಂಕಲ್ಪ ಗಟ್ಟಿಯಾಗಲಿ, ಯೋಗಾಭ್ಯಾಸ ಚೆನ್ನಾಗಿ ಮಾಡೋಣ, ಕೃತಕೃತ್ಯರಾಗೋಣ. ಜೀವನದಲ್ಲಿ ಆರೋಗ್ಯವನ್ನು ಪಡೆಯೋದಷ್ಟು ಸುಲಭ ಇಲ್ಲ. ಮತ್ತು ಈಗ ಗಟ್ಟಿ ಇದ್ದಾಗ ನಮ್ಗೆ ಅನಿಸುತ್ತೆ ನಾನು ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ ಅಂತ. ಬರ್ತಾ ದಿನಗಳು ಹೇಗಾಗುತ್ತೆ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ 1-2 ಮಾತನ್ನು ನಾನು ಮುಗಿಸ್ತೀನಿ. ಈಗ ನಮ್ಮ ಇಲ್ಲಿನ ಶಾಸಕರು ಶ್ರೀ ಸಿ.ಕೆ. ರಾಮಮೂರ್ತಿಯವರು ಬಂದಿದ್ದಾರೆ. ಅವರಿಗೆ ನಿರಾಮಯ ಕುಟೀರಂ ಪರವಾಗಿ ಈಗ ಸಿ.ಕೆ. ರಾಮಮೂರ್ತಿಯವರು ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಡ್ತೇನೆ. ಎಲ್ರಿಗೂ ಬೆಳಗಿನ ನಮಸ್ಕಾರಗಳು. ನಿರಾಮಯ ಯೋಗ ಕುಟೀರದ ಸಂಸ್ಥಾಪಕರು ಹಿರಿಯರಾದಂಥ ಸನ್ಮಾನ್ಯ ರಾಘವೇಂದ್ರ ಶೆಣೈಯವರೇ, ಶ್ರೀಯುತ ಶರತ್ ಅವರೇ, ಇಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಹಿರಿಯರು, ಇವತ್ತು ರಥಸಪ್ತಮಿ, ಎಲ್ಲರಿಗೂ ಇವತ್ತು ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ಕಳೆದ ಬಾರಿ ಬಂದಾಗ ನಾನು ಶಾಸಕನಾಗಿರಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದು MLA ಆಗಿದ್ದೀನಿ ಅಂತಂದರೆ ಎಲ್ಲರ ಒಂದು ಆಶೀರ್ವಾದ ಅಂತ ಕಂಡು ಭಾಳಷ್ಟು ಜನ ಸಹಕಾರವನ್ನು ಮಾಡಿದೆ. ಪ್ರತಿ ವರ್ಷ ಇದೇ ಥರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಬೇಕು. ಯಾಕೆ ಅಂತಂದರೆ ಪ್ರತಿ ದಿವಸ ಅಂತ ಯೋಗಗಳು ಮಾಡ್ತೀರಾ, ದೇಶಕ್ಕೋಸ್ಕರ ಒಂದು ಒಳ್ಳೆಯದಾಗಬೇಕು ಅಂತ ನೀವೆಲ್ಲ ಪ್ರಾರ್ಥನೆಯನ್ನು ಮಾಡ್ತೀರಾ. ಈ ವರ್ಷ ಒಂದು ಒಳ್ಳೆಯದಾಗಿದೆ. ಪ್ರಭು ಶ್ರೀರಾಮಚಂದ್ರನ ಮಂದಿರ ಉದ್ಘಾಟನೆ ಆಗಿದೆ. ಅದೇ ನಮ್ಮ ಪಾಲಿಗೆ ಒಂದು ಭಾಗ್ಯ. ಯಾಕೆಂದರೆ ನಾವೇನು ಅಪೇಕ್ಷೆ ಪಡ್ತಾ ಇದ್ವಿ, ಇವತ್ತು ಎಲ್ಲರದ್ದು ಒಂದು ಅಪೇಕ್ಷೆ ಇವತ್ತು ಒಂದು ನೆರವೇರಿದೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಜಾಸ್ತಿ ಮಾತಾಡೋದು ಕೂಡ ನಮಗೆ ಇಲ್ಲಿ ಯೋಗ ಮೂಡಲ್ಲಿ ಇರ್ತೀರ ನೀವು, ಭಾಷಣ ಮಾಡೋದು ಇರಲ್ಲ ನೀವು. ಆದರೂ ಕೂಡ ಇವತ್ತು ಏನೇ ಒಂದು ನಮ್ಮಿಂದ ಒಂದು ಸಹಕಾರ ಬೇಕು ಅಂತಂದರೆ, ಸರ್ಕಾರದ ಒಂದು ಸಹಕಾರವನ್ನು ಬೇಕು ಅಂದರೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಮಾಡ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಂತ ಎಲ್ಲರಿಗೂ ಕೂಡ ಒಂದೇ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ ಸಮರ್ಪಣೆ. ಮೊದಲನೇದಾಗಿ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು. ಇವತ್ತು ಆ ರೀತಿಯಾಗಿ ನೀವೆಲ್ಲರೂ ಬಂದು ಇಲ್ಲಿ ಪಾಲ್ಗೊಂಡಿದ್ದೀರಿ. ಮೊದಲಾಗಿ ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಂತರ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಅದರ ಜೊತೆಗೆ ಈ ವ್ಯವಸ್ಥಾ ದೃಷ್ಟಿಯಿಂದ ಅನೇಕರು ತಮ್ಮ ಸಹಕಾರ, ಬೆಂಬಲ ಇದನ್ನು ನೀಡಿದ್ದಾರೆ. ಅವರ ಎಲ್ಲರ ಹೆಸರುಗಳನ್ನು ಈಗ ಓದ್ತೇನೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮೊದಲನೆಯದಾಗಿ ಈ ಸ್ಥಳದಲ್ಲಿ ನಮಗೆ ಯೋಗ ಕ್ಲಾಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ BBMP ಆಡಳಿತ ಮಂಡಳಿ ಮತ್ತು N. ನಾಗರಾಜು ಅವರಿಗೆ, ನಂತರ ಪ್ರಸಾದ ಮತ್ತು ಬಾದಾಮಿ ಹಾಲಿನ ವ್ಯವಸ್ಥೆ ಮಾಡಿರ್ತಕ್ಕಂಥ ಪಾರಸ್ಮಲ್ ಸಲೇಶ ಮತ್ತು ಮಹೇಶ್ ಹೊಳ್ಳ ಇವರಿಗೆ, ಬ್ಯಾನರ್ ಹಾಗೂ ಇನ್ವಿಟೇಷನ್ಗಳನ್ನು ನಮಗೆ ಸರಿಯಾಗಿರತಕ್ಕಂಥ ಸಮಯದಲ್ಲಿ ಸಕಾಲದಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥ ಓಕಾರ್ ಪ್ರಿಂಟರ್ಸ್ ಅವರ ವೆಂಕಟೇಶ್ ಬಾಬು ಅವರಿಗೆ, ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರತಕ್ಕಂಥ ಅಭಿರಾಮ್ ಮತ್ತು ಅವರ ತಂಡದವರಿಗೆ, ಸನತ್ ಸೌಂಡ್ ಸಿಸ್ಟಮ್ ಅವರಿಗೆ ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ್ದಾರೆ. ನಂತರ ಹಿಂದಿನ ದಿನ ಮುಂಚಿತವಾಗಿ ಇಲ್ಲಿ ಅನೇಕ ವ್ಯವಸ್ಥೆಗಳಾಗಬೇಕಾಗಿರುತ್ತದೆ.
ಇರುತ್ತೆ. ಅದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಯೋಗ ಬಂಧುಗಳಿಗೆ, ಆಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿರತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ, ಬಿಸಿ ಬಾದಾಮಿ ಹಾಲಿನ ವ್ಯವಸ್ಥೆ ಇದೆ. ಎಲ್ಲರೂ ಅದನ್ನು ಸ್ವೀಕರಿಸಿ ಮನೆಗೆ ತೆರಳಬೇಕು.